ಇನ್ನು ಬಿಡಿಎನಲ್ಲಿ ಸಾಕಷ್ಟು ಹಗರಣಗಳು ನಡೆದಿದ್ದಾವೆ. ಎಸ್ಪೆಷಲಿ ನಕಲಿ ಭೂ ಒಡೆಯರನ್ನು ಸೃಷ್ಟಿಸಿ ಅವರಿಗೆ ಒಂದು ಪರಿಹಾರವನ್ನು ಕೊಟ್ಟಿರ್ತಕ್ಕಂಥ ಘಟನೆ ಈಗ ಬೆಳಕಿಗೆ ಬಂದಿದೆ. ಈ ಹಿಂದೆ ಕೂಡ ಸಾಕಷ್ಟು ಹಗರಣಗಳು ಪತ್ತೆ ಆಗ್ತಿದೆ. ಇದು ಖುದ್ದು ಈಗ ಬಿಡಿಎ ಅಧಿಕಾರಿಗಳು ಹೇಳಿರ್ತಕ್ಕಂಥದ್ದು. ಬಿಡಿಎನಲ್ಲಿ ಬದಲಾಯಿತು ಮತ್ತೊಂದು ಬಹುದೊಡ್ಡ ಹಗರಣ. ಭೂ ಪರಿಹಾರ ಹೆಸರಿನಲ್ಲಿ ಬಿಡಿಎ ಕಂದಾಯ ಅಧಿಕಾರಿಗಳು ನುಂಗಿದ್ದೆಷ್ಟು? ಫ್ರೀಡಮ್ ಟಿವಿಯಲ್ಲಿ ಬಿಡಿಎ ಮತ್ತೊಂದು ಬ್ರಹ್ಮಾಂಡ ಭ್ರಷ್ಟಾಚಾರ ಸ್ಟೋರಿ. ನಕಲಿ ದಾಖಲೆ ಸೃಷ್ಟಿಸಿ ಕೋಟಿ ನುಂಗಿದ್ರ ಭ್ರಷ್ಟರ ಟೀಮ್. ಈ ಭ್ರಷ್ಟದ ಫುಲ್ ಡೀಟೇಲ್ಸ್ ಕೇಳಿದ್ರೆ ದಂಗಾಗೋದು ಗ್ಯಾರಂಟಿ. ಬಿಡಿಎನಲ್ಲಿ ಬಯಲಾಯಿತು ಮತ್ತೊಂದು ಬಹುದೊಡ್ಡ ಭೂ ಹಗರಣ. ಭೂ ಪರಿಹಾರ ಹೆಸರಿನಲ್ಲಿ ಬಿಡಿಎ ಕಂದಾಯ ಅಧಿಕಾರಿಗಳು ನುಂಗಿದ್ದೆಷ್ಟು? ಫ್ರೀಡಮ್ ಟಿವಿಯಲ್ಲಿ ಬಿಡಿಎ ಮತ್ತೊಂದು ಬ್ರಹ್ಮಾಂಡ ಭ್ರಷ್ಟದ ಸ್ಟೋರಿ. ಇದು ನಕಲಿ ದಾಖಲೆ ಸೃಷ್ಟಿಸಿ ಕೋಟಿ ನುಂಗಿದ್ರ ಭ್ರಷ್ಟರ ಟೀಮ್. ಈ ಭ್ರಷ್ಟರ ಫುಲ್ ಡೀಟೇಲ್ಸ್ ಕೇಳಿದ್ರೆ ನೀವು ದಂಗಾಗೋದು ಗ್ಯಾರಂಟಿ. ಬಿಡಿಎನಲ್ಲಿ ಬಯಲಾಯಿತು ಮತ್ತೊಂದು ಬಹುದೊಡ್ಡ ಭೂ ಹಗರಣ. ಭೂ ಪರಿಹಾರ ಹೆಸರಿನಲ್ಲಿ ಬಿಡಿಎ ಹಾಗೂ ಕಂದಾಯ ಅಧಿಕಾರಿಗಳು ನುಂಗಿದ್ದೆಷ್ಟು? ಫ್ರೀಡಮ್ ಟಿವಿಯಲ್ಲಿ ಬಿಡಿಎ ಮತ್ತೊಂದು ಬ್ರಹ್ಮಾಂಡ ಭ್ರಷ್ಟಾಚಾರ ಸ್ಟೋರಿ. ನಕಲಿ ದಾಖಲೆ ಸೃಷ್ಟಿಸಿ ಕೋಟಿ ನುಂಗಿದ್ರ ಭ್ರಷ್ಟರ ಟೀಮ್. ಈ ಭ್ರಷ್ಟರ ಫುಲ್ ಡೀಟೇಲ್ಸ್ ಕೇಳಿದ್ರೆ ದಂಗಾಗೋದು ಗ್ಯಾರಂಟಿ. ಬಿಡಿಎನಲ್ಲಿ ಬಯಲಾಯಿತು ಮತ್ತೊಂದು ಬಹುದೊಡ್ಡ ಭೂ ಹಗರಣ. ಭೂ ಪರಿಹಾರದ ಹೆಸರಲ್ಲಿ ಬಿಡಿಎ ಹಾಗೂ ಕಂದಾಯ ಅಧಿಕಾರಿಗಳು ನುಂಗಿದ್ದೆಷ್ಟು? ನಕಲಿ ದಾಖಲೆ ಸೃಷ್ಟಿಸಿ ಕೋಟಿ ನುಂಗಿದ್ರ ಭ್ರಷ್ಟರ ಟೀಮ್. ಇನ್ನು ಈ ಭ್ರಷ್ಟರ ಫುಲ್ ಡೀಟೇಲ್ಸನ್ನು ನೀವೇನಾದರೂ ಕೇಳಿದ್ರೆ 100% ದಂಗಾಗೋದು ಗ್ಯಾರಂಟಿ.